ನಗರದ ಭಗತ್ ಸಿಂಗ್ ನಗರದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಗಂಗಮ್ಮ, ಸಫಲಮ್ಮ, ಮುತ್ಯಾಲಮ್ಮ ಮತ್ತು ಕಾಳಮ್ಮ ದೇವಿಯ ಉತ್ಸವ ಮೂರ್ತಿಗಳ ಮೆರವಣಿಗೆಯೊಂದಿಗೆ ಉತ್ಸವವನ್ನ ಇಲ್ಲಿನ ಸ್ಥಳೀಯ ಮುಖಂಡರು ಆಚರಿಸುತ್ತಾ ಬರುತ್ತಿದ್ದಾರೆ. ಈ ಬಾರಿಯೂ ಸಹ ಶಕ್ತಿ ದೇವತೆಗಳ ಉತ್ಸವ ಅದ್ದೂರಿಯಾಗಿ ನೆರವೇರಿದ್ದು, ದೇವರ ಉತ್ಸವ ಮೂರ್ತಿಯನ್ನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಈ ಬಾರಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಹ ಉತ್ಸವ ಮೂರ್ತಿಗಳನ್ನ ಯುವಕರು ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು. ದೇವರ ಉತ್ಸವ ಮೂರ್ತಿಗಳು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದಂತೆ ಭಾಸವಾಗುತ್ತಿದ್ದದ್ದು ನೋಡುಗರ ಗಮನ ಸೆಳೆಯಿತು. ಈ ದಿನ ಪ್ರತಿ ವರ್ಷದಂತೆ 40 ವರ್ಷಗಳಿಂದ ಭಗತ್ ಸಿಂಗ್ ನಗರದಲ್ಲಿ ಎಲ್ಲ ಮುಖಂಡರು ಎಲ್ಲ ಯುವಕರು ಸೇರಿ ಜಾತ್ರೆ ಒಂದು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಸುಮಾರು 6 ವರ್ಷದ ಈಚೆಗೆ ಪ್ರತಿ ವರ್ಷ ಮಾಡುವಂಥ ಜಾತ್ರೆಯನ್ನು 3 ವರ್ಷಕ್ಕೊಮ್ಮೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಆದರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಶ್ರೀ ಗಂಗಮ್ಮ, ಸಫಲಮ್ಮ, ಮುತ್ಯಾಲಮ್ಮ ಮತ್ತು ಕಾಳಮ್ಮ ದೇವಿಗಳ ಉತ್ಸವವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಒಂದು ನಗರದಕ್ಕೂ ನಮ್ಮ ನಗರಕ್ಕೂ ಏನು ವ್ಯತ್ಯಾಸ ಅಂದರೆ, ಬಹುಶಃ ನಮ್ಮ ನಗರದಲ್ಲಿರುವಂಥ ಯುವಕರೆಲ್ಲರೂ ಸಹ ಇವತ್ತು ಬೆಳಗ್ಗೆ ಸುಮಾರು 10 ಗಂಟೆಗೆ 4 ದೇವಿಗಳನ್ನು ತಮ್ಮ ಭುಜದ ಮೇಲೆ ಹೊತ್ಕೊಂಡು ಈಗ ಸುಮಾರು ರಾತ್ರಿ 9 ಗಂಟೆ ಟೈಮ್ ಆಗಿದೆ. ಇಷ್ಟು ಹೊತ್ತು ಟೈಮ್ ಆದರೂ ಪಾಪ ಈಗ ಇನ್ನೂ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ತಾಯಿ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಇನ್ನು ನೂರಾರು ಮಂದಿ ಸಾರ್ವಜನಿಕರು ದೇವರ ಉತ್ಸವ ಮೂರ್ತಿಗಳನ್ನ ಕಂಡು ಕಣ್ತುಂಬಿಕೊಂಡು ಭಕ್ತಿಭಾವ ಮೆರೆದಿದ್ದಾರೆ. ತಮಟೆ ಸದ್ದಿಗೆ ಟಪಾಂಗುಚ್ಚಿ ಹೆಜ್ಜೆ ಹಾಕಿ ಯುವಕರು ಯುವತಿಯರು ಸಂಭ್ರಮಿಸಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.